ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ನಾನು ನವೀನ್. ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದಾರೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಖಂಡಿತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ರಮ್ಯಾ ನಿಮ್ ಜ್ಯುವೆಲ್ರಿ ಕಲೆಕ್ಷನ್ ಬ್ಲಾಗ್ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ, ಬಟ್ ಫುಲ್ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಮಾಡ್ತಾ ಇಲ್ಲ. ನನ್ನ ರೀಸೆಂಟ್ ಇಯರಿಂಗ್ಸ್ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಯಾರೋ ಒಬ್ರು, ನಾನು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಏನಂತ ಅಂದ್ರೆ ರಮ್ಯಾ ಇಷ್ಟೊಂದು ಹೇಳ್ತಾ ಇದೀವಿ ಮಾಡ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನನ್ನ ಹತ್ರ ತಗೊಂಡಿರುವಂಥ ರೀಸೆಂಟ್ ಅವಾಗ ಶೇರ್ ಮಾಡಿರ್ತೀನಿ, ಬಟ್ ಒಟ್ಟಿಗೆ ನೋಡೋದಕ್ಕೆ ನಿಮಗೂ ಇಷ್ಟ ಇರುತ್ತೆ. ಸೊ ನಾನು ರೀಸೆಂಟಾಗಿ ಬೈ ಮಾಡಿದಂಥ ಜ್ಯುವೆಲ್ರಿ, ಐ ಮೀನ್ ಇಯರಿಂಗ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಾನು ಏನಾದ್ರು ತೊಗೊಂಡು ಬಂದಾಗಲೇ ನಿಮ್ಮ ಜೊತೆ ಯೂಶ್ವಲಿ ಶೇರ್ ಮಾಡಿರ್ತೀನಿ. ಸುಮಾರು ಜನ ಅದೇ ಡಿಸೈನ್ಸ್ನ ಮಾಡಿಸ್ಕೊಂಡಿರ್ತೀರಾ. ನನಗೆ ಪ್ರತಿ ಸಲ ಅಲ್ಲಿಗೆ ಹೋದಾಗಲೆಲ್ಲ ದೀಪಕ್ ಜ್ಯುವೆಲ್ಸಲ್ಲಿ ಹೇಳ್ತಾ ಇರ್ತಾರೆ, ಇದೇ ಡಿಸೈನ್ ಇಷ್ಟು ಜನ ಆರ್ಡ್ರ್ ಕೊಟ್ಬಿಟ್ಟು ಹೋದ್ರು, ಮಾಡಿಸ್ಕೊಂಡ್ರು ಅಂತ ಎಲ್ಲ. ಅದನ್ನೆಲ್ಲ ನೋಡಿದಾಗ ನಿಜ ನಂಗೆ ಖುಷಿ ಆಗುತ್ತೆ. ಮತ್ತು ಇನ್ನು ಕೆಲವ್ರು ಹೇಳ್ತಿರಲ್ಲ, ರಮ್ಯಾ ನೀವು ಗೋಲ್ಡ್ ಎಲ್ಲ ತೊಗೊಳೋದು ನೋಡ್ಬಿಟ್ಟು ನಾವು ಕೂಡ ಸೇವಿಂಗ್ಸ್ ಮಾಡಿ ತೊಗೊಂಡ್ವಿ, ಅದೇ ಡಿಸೈನಲ್ಲಿ ಮಾಡಿಸ್ಕೊಂಡ್ವಿ ಅಂತ. ಅದನ್ನೆಲ್ಲ ಕೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಸೊ ಇವತ್ತು ಏನತ್ತರ್ವಾ ಸ್ವಲ್ಪ ಬೇಜಾರಾಗಿದೆ. ಆಯಿತು, ಮಲ್ಕೋ ಆಯಿತು. ಅವಾಗವಾಗ ಏನಾದ್ರು ತರಲೆ ಮಾಡ್ತಿರ್ತಾನೆ. ಅದೇನೋ ಒಂದು ಗಾದೆ ಇದೆಯಲ್ಲ, ಏನಂತ 5 ವರ್ಷದವರೆಗೂ ಮುದ್ದು, 5 ವರ್ಷ ಆದಮೇಲೆ ಗುದ್ದು ಅಂತ. ಹಂಗೆ ಒಡ್ಸ್ಕೊತಾ ಇರ್ತಾನೆ, ಏನಾದ್ರು ತರಲೆ ಮಾಡೋದು ಒಡ್ಸ್ಕೊಳ್ಳೋದು, ಈ ಥರ ಏನಾದರೂ ಮಾಡ್ತಾನೆ ಇರ್ತಾನೆ. ನಾನು ಈಗ ಒಂದು ಸರಿಯಾಗಿ ಕೊಟ್ಟಿದ್ದೀನಿ. ಯಾರು ಇಷ್ಟನಪ್ಪ ನಿಮಗೆ? ಎಂತ ನನ್ನ ಮಕ್ಳು ಗೊತ್ತಾ, ಇವರು ಒಡಿಸ್ಕೊಂತಾನೆ. ನಾನು ಒಂದೇಟು ಮುಟ್ಟೋದಿಲ್ಲ, ಸಮಾಧಾನ ಮಾಡೋದು ಎಲ್ಲ ಮಾಡೋದು ನಾನು. ಯಾರಿಷ್ಟ ನಿಂಗೆ? ಆಯ್ತು ಆಯ್ತು. ಯಾರು ಹೊಡೆದಿದ್ದು? ಪಪ್ಪ. ಆದ್ರೂ ನಿಂಗೆ ಪಪ್ಪನೇ ಇಷ್ಟನಾ? ಯಾಕಿಷ್ಟ? ಹೊಡೆದ್ರು ಅಂದೆ, ಮತ್ತೆ ಈಗ ತಾನೇ ಹೊಡೆದ್ರಲ್ಲ. ತಮಾಷೆ ಹೊಡೆದಿದ್ದು. ಅಯ್ಯೋ ದೇವ್ರೆ, ನೀನು ನಿಮ್ಮಪ್ಪನೋ ಏನೋ ಮಾಡ್ರಪ್ಪ. ಆಯಿತು. ಸೊ ಈಗ ನಾನು ತೋರಿಸ್ತೀನಿ. ಸೊ ಎಷ್ಟು ಶೆಕೆ ಆಗ್ತಾ ಇದೆ ಅಲ್ವಾ? ಫ್ಯಾನ್ ಹಾಕ್ಕೊಂಡ್ರೆ ಅದು ನಾಯ್ಸು ಡಿಸ್ಟರ್ಬ್ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಮೊದಲನೇದಾಗಿ ನಾನು ನಿಮಗೆ ಇಷ್ಟು ಇಯರಿಂಗ್ಸ್ ಇದೆ. ಆ್ಯಕ್ಚುಲಿ ಇನ್ನು ಸ್ವಲ್ಪ ಇದೆ, ಬಟ್ ಅದೆಲ್ಲ ಆಲ್ರೆಡಿ ನಾನು ಹಿಂದೆ ವ್ಲಾಗ್ಸ್ ಮಾಡಿದಾಗಲೇ ತೋರಿಸ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಕೆಲವೊಂದು ಅದರಲ್ಲಿದೆ. ಇದೆಲ್ಲ ರೀಸೆಂಟಾಗಿ ತೊಗೊಂಡಿದ್ದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಹೇಳ್ತೀರಾ, ರಮ್ಯಾ ಬ್ಯಾಕ್ ಕ್ಯಾಮ್ರಾದಿಂದ ಮಾಡಿದ್ರೇ ನಮಗೆ ಡಿಸೈನ್ ಗೊತ್ತಾಗೋದು ಅಂತ. ಸೊ ಈಗ ಒಂದ್ಸಲ ಫ್ರಂಟ್ ನಾನು ಪದೇ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಒಂದ್ಸಲ ನೋಡ್ಕೊಂಬಿಡಿ ನೀವು ಇದನ್ನು. ಆಮೇಲೆ ನಾನು ಲಾಸ್ಟಲ್ಲಿ ಒಂದೇ ಸಲ ಎಲ್ಲವನ್ನು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಹರ್ಷ ಜ್ಯುವೆಲ್ಸಲ್ಲಿ ನನಗೆ ಇನ್ಸ್ಟಾ ಪೇಜಲ್ಲಿ ಈ ಡಿಸೈನ್ ಸಿಕ್ತು, ಆಯಿತಾ. ಸೊ ಈ ಡಿಸೈನ್ ಅದು ಸ್ವಲ್ಪ ಚೇಂಜಸ್ ಇದೆ, ಇದು ಸ್ವಲ್ಪ ಫ್ಲ್ಯಾಟ್ ಇದೆ. ಸೊ ಈ ಡಿಸೈನ್ನ ನಾನು ಅಲ್ಲಿ ನೋಡಿಬಿಟ್ಟು ಈ ಇಯರಿಂಗ್ನ ಮಾಡಿಸಿದ್ದು. ಇದು ಆಲ್ಮೋಸ್ಟ್ 6 ಗ್ರಾಮ್ಸ್ ಬರುತ್ತೆ ಅಷ್ಟೇ. 6 ಗ್ರಾಮ್ಸ್ ಇದೆ. ಬಟ್ ತುಂಬಾ ಒಂಥರ ಕ್ಯೂಟಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಅದು ನೋಡಿಬಿಟ್ಟು ನಾನು ಮಾಡಿಸಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನಾನು ಹಾಕ್ಕೊಂಡಾಗೆಲ್ಲ ಈ ಡಿಸೈನ್ನ ಸುಮಾರು ಜನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಷ್ಟ ಆಯಿತು ನಾವೇನಿದು? ತುಂಬ ಚೆನ್ನಾಗಿದೆ. ಇಷ್ಟ ಆಗೋದಕ್ಕೆ ತಾನೇ ಮಾಡಿಸ್ಕೊಟ್ರು. ಸೊ ನೀವು ಡಿಸೈನ್ಸ್ ನೀಟಾಗಿ ಫ್ರಂಟ್ ಕ್ಯಾಮ್ರಾದಿಂದ ಕಾಣದೇ ಇರ್ಬೋದು, ಬಟ್ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಳ್ಳಿ. ಅದಾದಮೇಲೆ ನಾನು ಬ್ಯಾಕ್ ಕ್ಯಾಮ್ರಾದಿಂದನೂ ಕೂಡ ಮಾಡ್ತೀನಿ. ಇನ್ನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದಿದ್ದು, ತಗೊಳ್ಳಾ ಬೇಡವಾ ಅಂತ ಒಂದು 3-4 ಸಲ ಆರ್ಡ್ರ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದ್ದೆ. ಅದನ್ನ ಬೆಳ್ಳಿ ಮೋಡ ಜುಮ್ಕಿ ಅಂತಲೂ ಕರೀತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ನಾನೊಂದು ಇದೇ ಥರ ಪ್ರಮೋಷನ್ಗೆ ಯಾವುದೋ ಮಾಮೂಲಿ ಇಮಿಟೇಷನ್ ಜ್ಯುವೆಲ್ರಿಯಲ್ಲಿ ಮುತ್ತಿನ ಜುಮ್ಕಿ ಬಂದಿತ್ತು. ಸೊ ಕಮೆಂಟ್ ಆಗ್ತಾಯಿದ್ರು, ಅಕ್ಕ ಬೆಳ್ಳಿ ಮೋಡ ಜುಮ್ಕಿ ಅದು ಎಲ್ಲಿ ತೊಗೊಂಡಿದ್ದು ಹೇಳಿ. ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಫ್ಲ್ಯಾಶ್ ಆಯಿತು ನನಗೆ, ಈ ಮುತ್ತಿನ ಜುಮ್ಕಿಗೆ ಬೆಳ್ಳಿ ಮೋಡ ಜುಮ್ಕಿ ಅಂತಾರೆ ಅಂತ. ಬಟ್ ನನಗೆ ಮುತ್ತು ಅದೊಂಥರ ವೇಸ್ಟ್ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ. ಒಂದು ಮುತ್ತಿನ ಸರ ತೊಗೋಬೇಕಾದ್ರೂ ಅಷ್ಟೇ, ನಾನು ತುಂಬ ಯೋಚನೆ, ಆರ್ಡ್ರ್ ಕೊಟ್ಟು ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿ ಬೇರೆದು ಹಾಕೋದು, ಈ ಥರ ಮಾಡಿಬಿಟ್ಟಿದ್ದೀನಿ. ಫೈನಲಿ ತೊಗೊಂಡೆ. ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಮುತ್ತಿನೊಲೆಗೆ ಅಂತ ಅಂದ್ಬಿಟ್ಟು ಇದೊಂದು ಪುಟ್ಟದು, ಆಯಿತಾ. ಯೂಶ್ವಲಿ
ಜನರಲ್ ಆಗಿ ಎಲ್ಲರ ಹತ್ರನೂ ಪಿಂಕ್ ಆ್ಯಂಡ್ ವೈಟಲ್ಲಿ ಕಾಮನ್ ಆಗಿರುತ್ತೆ. ಸೊ ನಾನು ಅದೇ ಥರ ತೊಗೊಳೋದು ಬೇಡ, ನಾನು ಗ್ರೀನ್ ಆ್ಯಂಡ್ ಈ ಪರ್ಲಲ್ಲಿ ತೊಗೊಳ್ಳೋಣ, ಗ್ರೀನ್ ಸ್ಟೋನ್ ವಿತ್ ಈ ವೈಟ್ ಪರ್ಲಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದು. ಇದು 6.5 ಗ್ರಾಮ್ ಅಷ್ಟೇ ಇರೋದು. ನಂಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ದಪ್ಪದೆಲ್ಲ ಬೇಡ, 10 ಗ್ರಾಮ್ 12 ಗ್ರಾಮ್ಗೆಲ್ಲ ಇರುತ್ತೆ. ಬಟ್ ನಾನು ಇಲ್ಲ, ನನಗೆ ಜಸ್ಟ್ ಸಾಕು, ಇದು ನೋಡಿದ ತಕ್ಷಣ ಈ ಕಡೆ ಹಾಕೋಬೇಕು ಅಂತಲೂ ಆಸೆ, ಆದರೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಒಂದೊಂದು ಪುಟ್ಟದೊಂದು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಷ್ಟೇ ನಾನು. ಇದು 6.5 ಗ್ರಾಮ್ಸ್ ಅಷ್ಟೇ ಇರೋದು. ಆ್ಯಂಡ್ ವೇರ್ ಮಾಡಿದಾಗಂತೂ ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣುತ್ತೆ ಇದು. ಆ್ಯಂಡ್ ಇದು ಜುಮ್ಕಿ, ಮುತ್ತಿನ ಜುಮ್ಕಿ ಫೈನಲಿ ತೊಗೊಂಬಿಟ್ಟೆ, ಒಂದು ಇರಲಿ ಬಿಡು ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ. ರೆಗ್ಯುಲರಾಗಿ ಕಮೆಂಟ್ ಹಾಕ್ತಾ ಇರ್ತೀರಾ, ನನಗೂ ಏನು ಬರೀ ಇದನ್ನೇ ತೋರಿಸೋದು ಅಂತ ಅನಿಸುತ್ತೆ. ಬಟ್ ರೆಗ್ಯುಲರಾಗಿ ಕಮೆಂಟ್ ಹಾಕಿದ್ರಿಂದ ಒಂದು 4 ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಹೆಣ್ಮಕ್ಳು ಅಂದರೆ ಈ ಸೀರೆ ಮತ್ತು ಜ್ಯುವೆಲ್ರಿಗಳನ್ನ ಹಾಕ್ಕೊಳ್ಳೋದು ಒಂದು ವಿಷಯ, ಆದರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನನಗೂ ಅಷ್ಟೇ, ಯಾವುದಾದ್ರೂ ಡಿಸೈನ್ಸು ಹೊಸ ಡಿಸೈನ್ಸ್ದು ಯಾರಾದರೂ ಜ್ಯುವೆಲ್ಸ್ ತೊಗೊಂಡಿದ್ರೆ ಅಥವಾ ಸ್ಯಾರಿ ಹಾಕ್ಕೊಂಡಿದ್ರೆ ಅದನ್ನು ನೋಡೋದಕ್ಕೆ ನನಗೂ ಇಂಟ್ರೆಸ್ಟ್ ಇರುತ್ತೆ. ಸೊ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ಈ ಒಂದು ಡೈಲಿ ಇಯರಿಂಗ್ಸ್ನ ಇದನ್ನು ತೊಗೊಬೇಕಾದ್ರಂತೂ ನನಗೆ ಯಾವುದೇ ಥರ ಪ್ಲ್ಯಾನ್ ಇರಲಿಲ್ಲ, ಏನೂ ಇರಲಿಲ್ಲ. ಜಸ್ಟ್ ನಾನು ಬೇರೆ ಏನಕ್ಕೋ ಶಾಪಿಗೆ ಹೋಗಿದ್ದೆ. ಇದು ಯಾರೋ ಆರ್ಡ್ರ್ ಕೊಟ್ಟಿದ್ರಂತೆ. ಇದು ಅರೌಂಡ್ 3 ಗ್ರಾಮ್ಸ್ ಬರುತ್ತೆ. ಬಟ್ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು. ನಿದ್ರೆ ಬರ್ತಿದ್ಯಾ ನೀವಿಬ್ರು? ಏನಕ್ಕೆ ಕಿಲ್ಕೊಂಡು ನನ್ನ ಪಕ್ಕ ಕೂತ್ಕೊಂಡಿದ್ದೀರಾ? ಅವನು ಬಿದ್ದು ಒದ್ದಾಡ್ತವನೆ, ಆರ್ಯ ಅಂತೂ ಮಲ್ಕೊಂಡೇ ಬಿಟ್ಟವನೆ. ಕರ್ಕೊಂಡೋಗಿ ಅವನನ್ನು, ಹೋಗಿ ಮಲಗಿಸೋಗಿ, ಅವ್ನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಸ್ವಲ್ಪ ಸಖತ್ ಬಿಸಿ, ಹೋಗಿ ಕರ್ಕೊಂಡೋಗಿ ಅವನನ್ನು. ಆಯ್ತಾ? ಇದಂತೂ ಈಗ ಇನ್ನೊಂದು 2 ನಿಮಿಷ ಆಗಿ ಹೋಗಿರೋದು. ಈ ಇಯರಿಂಗ್ಸ್ ಅಂತೂ ಅವ್ನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಹೋಗಿ ಕ್ಯಾಪ್ ಎಲ್ಲಿಂದ ತುಂಬ ಕ್ಯೂಟ್ ಆಗಿದೆ ನೋಡಿ, ಇದು ಹತ್ರದಿಂದ ನೋಡಿ. ಹಾಕೊಂಡಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆಯ್ತಾ? ಸೊ ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ತಿಕ್ಕಾಗಿ ಒಂಥರ ಚೆನ್ನಾಗಿತ್ತು ಮತ್ತು ಕ್ಯೂಟ್ ಅಂತ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ತುಂಬ ಪುಟ್ಟದಾಗಿದೆ ಮತ್ತು ಗಟ್ಟಿಯಾಗೂ ಇದೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ಒಂಥರ ಕ್ಯೂಟ್ನೆಸ್ ಬಂದ್ಬಿಡುತ್ತೆ ಇದನ್ನು ಹಾಕ್ಕೊಂಡಿದ್ದು ನೋಡಿ. ಇದನ್ನು ಈ ಥರ ಯಾರಾದರೂ ಡೈಲಿ ವೇರ್ಗೆ ಏನಾದರೂ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇದ್ದರೆ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನಂಗೆ ಒಂಥರ ಫೇವ್ರೆಟ್. ಡೈಲಿ ವೇರ್ ಯೂಸ್ ಮಾಡೋ ಇಯರಿಂಗ್ಸಲ್ಲಿ, ಡೈಲಿ ಯೂಸ್ ಮಾಡೋ ಇಯರಿಂಗ್ಸಲ್ಲಿ ನನಗೆ ಇದು ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆಯಿತಾ? ಸೊ ಇನ್ನು ನೆಕ್ಸ್ಟ್ ಬಂದು ಇದನ್ನು ನಾನು ತೋರಿಸಿದ್ದೆ, ಹೀಗೆ ಹೋಗಿ ತೊಗೊಂಡಿದ್ದು ಸ್ಟಡ್ಸ್ ಈ ಥರದ್ದು ನನ್ನ ಹತ್ರ ಇರಲಿಲ್ಲ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಗ್ರೀನ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಡಿಸೈನ್ ಬಂದು ಈ ಥರ ಹೀಗೆ ಬರುತ್ತೆ. ಇದು ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಡೈಲಿ ಯೂಸ್ಗೆಲ್ಲ ಚೆನ್ನಾಗಿದೆ. ಇದು 3.5 ಆ ಥರ ಇದೆ ಅಷ್ಟೇ. ತುಂಬ ಲೈಟ್ ವೆಯ್ಟಲ್ಲಿ ಈ ಥರದ್ದೆಲ್ಲ ಡೈಲಿ ವೇರ್ದು 2-3 ಗ್ರಾಮ್ ಇರಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದ್ದರೆ ಡೈಲಿ ಹಾಕ್ಕೊಳ್ಳೋದಕ್ಕೆ ನಂಗೆ ಅಷ್ಟೊಂದು ಇಷ್ಟನೇ ಆಗಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಆಲ್ಮೋಸ್ಟ್ ಒಂದು 4-5 ವರ್ಷ ಒಂದೇ ಡೈಲಿ ವೇರ್ ಇಯರಿಂಗ್ಸ್ನ ಯೂಸ್ ಮಾಡಿದ್ದೆ. ಆ ಇಯರಿಂಗ್ಸ್ ನಂಗೆ ಎಷ್ಟು ಇಷ್ಟ ಅಂತ ಅಂದರೆ, ನನಗೆ ಇವಾಗ್ಲೂ ಅಷ್ಟೇ. ಈಗ ನಾನು ರೀಸೆಂಟಾಗಿ ಚೇಂಜ್ ಮಾಡಿ ಈಗ ತೋರಿಸಿದ್ನಲ್ಲ 2, ಅದನ್ನು ನಾನು ಚೇಂಜ್ ಮಾಡಿ ಹಾಕೊತಿರೋದು. ಆ್ಯಂಡ್ ಇದು ನನ್ನ ಮೋಸ್ಟ್ ಫೇವ್ರೇಟ್ ಡೈಲಿ ವೇರ್ ಇಯರಿಂಗ್ಸ್. ಸತತವಾಗಿ 4-5 ವರ್ಷ ಇದನ್ನೇ ಯೂಸ್ ಮಾಡಿದ್ದೀನಿ. ನಾನು ಫಸ್ಟ್ ಈ ಥರ ಡೈಲಿ ಹಾಕ್ಕೊಳ್ಳೋದಕ್ಕೆ ಅಂತ ಇದನ್ನು ತೊಗೊಂಡಿದ್ದು ಮದುವೆ ಆದಮೇಲೆ. ಇದನ್ನು ನಾನು ಚೇಂಜೇ ಮಾಡಿರಲಿಲ್ಲ. ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟೇ ಹಾಕ್ಬಿಟ್ಟಿದ್ರು, ರಮ್ಯಾ ಇದನ್ನು ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಈ ಡಿಸೈನು ಸುಮಾರು ಜನ ಕೇಳಿ ಇದನ್ನು ಫೋಟೋ ಮತ್ತು ಇದನ್ನೆಲ್ಲ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡಿದ್ದೀರಾ. ಅಷ್ಟು ಚೆನ್ನಾಗಿದೆ, ಹಾಕ್ಕೊಂಡಾಗ ಅಷ್ಟು ಅದ್ಭುತವಾಗಿ ಕಾಣುತ್ತೆ. ಇದು 2.5 ಅಷ್ಟೇ, 2.5 ಆ ಥರನೇ ಇರೋದು, ತುಂಬ ಕಮ್ಮಿಯಲ್ಲಿರೋದು. ಹೇಳಿದ್ನಲ್ಲ ನಾನು ಇದನ್ನು ಒಂದು 4-5 ವರ್ಷ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಬಿಚ್ತಾನೆ ಇರಲಿಲ್ಲ ನನಗೆ, ಅದನ್ನೇ ಹಾಕೋಬೇಕು ಅಂತ ಅನಿಸೋದು. ಈಗ 1-2 ಚೇಂಜ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇದು ಆ್ಯಕ್ಚುಲಿ ಹಳೆದೇನೆ. ಇದ್ರ ಬಗ್ಗೆ ತುಂಬ ಎಂಕ್ವೈರಿ ಮಾಡ್ತಾ ಇರ್ತೀರ. ಈ ಡಿಸೈನ್ ಇದು ಎಷ್ಟು ಹಳೇ ಡಿಸೈನ್ ಅಂತ ಅಂದರೆ, ಒಂದು 15-20 ವರ್ಷದ ಹಿಂದೆ ಎಲ್ಲ ಈ ಥರ ಮಾಡಿಸ್ಕೊಂಡಿದ್ದಾರೆ. ಇದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಈ ಬಾಕ್ಸಲ್ಲಿತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ. ಕೆಲವ್ರಿಗೆ ಈ ಡಿಸೈನಲ್ಲಿ ಕೆಳಗಡೆ ಗೆಜ್ಜೆ ಅಷ್ಟೇ ಬಂದಿರುತ್ತೆ, ಇಲ್ಲಿ ಜುಮ್ಕಿ ಬಂದಿದೆ. ಇದು 6 ಗ್ರಾಮ್ಸ್ ಆ ಥರ ಇದೆ. ಬಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ಯಾರಿಗಿರ್ಬೋದು. ನಾನು ಹಾಕ್ಕೊಂಡಾಗ ಸುಮಾರು ಜನ ಎಂಕ್ವೈರಿ ಮಾಡಿದ್ದೀರಾ ಈ ಡಿಸೈನ್ ಬಗ್ಗೆ. ಬಟ್ ಇದು ತುಂಬಾ ಹಳೇ ಡಿಸೈನು, ಸುಮಾರು ಜನದ ಹತ್ರ ಇದೆ ಈ ಥರ ಇಯರಿಂಗ್ಸು.
ಆ್ಯಂಡ್ ಇದು ಕಾಮನ್ ಆಗಿ ನೀವು ನೋಡಿರ್ತೀರ ಈ ಡಿಸೈನ್ನ, ಹಾಗಾಗಿ ಅದು ಅಷ್ಟೊಂದು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಈ ಜುಮ್ಕನೂ ಅಷ್ಟೇ ನಾನು ನಿಮಗೆ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ, ಬಟ್ ಒಟ್ಟಿಗೆ ತೋರಿಸೋಣ ರೀಸೆಂಟಾಗಿ ತೊಗೊಂಡಿದ್ದು ಯಾವುದ್ಯಾವುದು ಅಂತ. ಒಂಥರ ಮೋಸ್ಟ್ ಸ್ಪೆಷಲ್ ಜುಮ್ಕ ಇದು ನನಗೆ. ಸಖತ್ತು ಇಷ್ಟಪಟ್ಟು ಒಂದು ಯುನೀಕ್ಕಾಗಿ ಮಾಡಿಸ್ಕೊಬೇಕು, ಈಗೆಲ್ಲ ಟ್ರೆಂಡ್ ಬಂತಲ್ಲ, ಈ ಟ್ರೆಂಡ್ ಸಮಯದಲ್ಲಿ ಇದನ್ನು ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. 12 ಗ್ರಾಮ್ಸ್ ಬರುತ್ತೆ. ನಾನು ಬೇರೆ ಇದರಲ್ಲೆಲ್ಲ ಇಲ್ಲೆಲ್ಲ ಮುತ್ತು ಆ ಥರ ಇತ್ತು, ಬಟ್ ನಾನು ಫುಲ್ಲು ಇದು ನನಗೆ ಗೋಲ್ಡಲ್ಲೇ ಬೇಕು, ಜಾಸ್ತಿ ಮುತ್ತು ಸ್ಟೋನ್ಸ್ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಈ ಜುಮ್ಕನ ನಾನು ರೀಸೆಂಟಾಗೇ ಮಾಡಿಸ್ಕೊಂಡಿದ್ದು. ಸುಮಾರು ಡಿಸೈನ್ಸ್ ಎಲ್ಲ ಈ ಇನ್ಸ್ಟಾಗ್ರಾಮಲ್ಲೇ ನನಗೆ ಸಿಗೋದು. ಇನ್ಸ್ಟಾಗ್ರಾಮಲ್ಲೇ ನೋಡಿ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ರೆಗ್ಯುಲರ್ ಜ್ಯುವೆಲ್ರಿ ಶಾಪ್ ದೀಪಕ್ ಜ್ಯುವೆಲ್ಸಲ್ಲಿ ಮಾಡಿಸ್ತೀನಿ. ನಾನು ಹೆಂಗೆ ಆರ್ಡ್ರ್ ಕೊಟ್ಟಿರ್ತೀನೋ ಡಿಸೈನ್ಸ್ ಎಲ್ಲ ಪರ್ಫೆಕ್ಟಾಗಿ ಅದೇ ಥರ ಮಾಡಿಕೊಡ್ತಾರೆ. ಅದು ನನಗೆ ಭಾಳ ಖುಷಿ ಆಗುವಂಥದ್ದು. ಚೆನ್ನಾಗಿ ಮಾಡಿಕೊಡ್ತಾರೆ. ನಾವೇನು ಆರ್ಡ್ರ್ ಕೊಟ್ಟಿರ್ತೀವಿ ಅದು 1-2 ದಿನ ಲೇಟ್ ಆಗ್ಬೋದು, ಬಟ್ ನಮಗೆ ಯಾವುದನ್ನು ರಿಜೆಕ್ಟ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ಹಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫಿನಿಶಿಂಗ್ ಇರ್ಬೋದು ಅದೆಲ್ಲ. ಸೊ ನಾನು ರೆಗ್ಯುಲರಾಗಿ ಅಲ್ಲೇ ಮಾಡಿಸೋದು. ಇನ್ನು ಇದಂತೂ ನೀವೆಲ್ಲ ನೋಡೇ ಇರ್ತೀರ, ರೀಸೆಂಟಾಗಿ ನವೀನ್ ಅವರು ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತ ಕೊಡಿಸಿರೋವಂಥ ಜುಮ್ಕ. ಸೊ ಇದ್ರ ಬಗ್ಗೆ ಜಾಸ್ತಿ ನಾನು ಹೇಳೋ ಹಾಗೆ ಇಲ್ಲ. 10 ಗ್ರಾಮ್ಸ್ ಇದೆ ಆ್ಯಂಡ್ ನೀವೆಲ್ಲ ನೋಡಿರ್ತೀರ. ಅವ್ರು ನನಗೆ ಇದೊಂಥರ ಮೋಸ್ಟ್ ಸ್ಪೆಷಲ್ ಇದಾಯ್ತಾ, ನಮ್ಮ ಈ ಒಂದು ಏನು 6.5 ಇಯರ್ಸ್ ಮ್ಯಾರೇಜ್ ಜರ್ನಿಯಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಯಾವುದೇ ಥರ ಸೆಲೆಕ್ಷನ್ನ ಮಾಡಿದೆ, ಅವರೇ ಒಂದು ಸೆಲೆಕ್ಷನ್ ಅಂತ ಮಾಡಿಕೊಂಡು ಗೋಲ್ಡ್ ಸೆಲೆಕ್ಷನ್ ಅಂತ ಮಾಡಿ ನನಗೋಸ್ಕರ. ಯಾಕಂದರೆ ಪ್ರತಿ ಸಲ ಇವಳಿಗೆ ಇಷ್ಟ ಆಗುತ್ತೋ, ಆಮೇಲೆ ಅವಳು ಬೈದ್ಬಿಟ್ರೆ ಚೆನ್ನಾಗಿಲ್ಲ ಡಿಸೈನು ಯಾಕೆ ತೊಗೊಬಂದ್ರಿ ಅಂತೆಲ್ಲ ಅಂದ್ಕೊಂಡ್ರೆ ಅಂತಲೇ ಹಂಗೆ ಇದು ಮಾಡಲ್ಲ. ನಾನು ಅಷ್ಟೇ, ಅವ್ರಿಗೆ ಏನಾದರೂ ಕೊಡಿಸ್ಬೇಕಾದ್ರೆ ಇವ್ರಿಗೆ ಇಷ್ಟ ಆಗುತ್ತೆ ಕೊಡಿಸ್ತೀವಿ, ಅವ್ರಿಗೆ ಇಷ್ಟ ಆಗದೆ ಕೊಡಿಸ್ಬಿಡೋಣ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಬಟ್ ಅದೊಂಥರ ಸರ್ಪ್ರೈಸ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ಇದಿಷ್ಟು ನನ್ನ ಅಂದರೆ ತುಂಬ ರೀಸೆಂಟ್ ಇಯರಿಂಗ್ ಕಲೆಕ್ಷನ್ಸು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇನ್ನೂ ರಿಮೈನಿಂಗ್ ಏನು ಇಯರಿಂಗ್ಸ್ ಇದೆ ನನ್ನ ಹತ್ರ, ಬಟ್ ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಎಲ್ಲ ಶೇರ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಈಗ ಸದ್ಯಕ್ಕೆ ನನ್ನ ಹತ್ರ ಅವೈಲಬಲ್ ಇಲ್ಲ. ಸೊ ಅದೆಲ್ಲ ಬಂದಮೇಲೆ ಅದೊಂದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ ಇದನ್ನು. ಅದು ಪಾರ್ಟ್ 2 ಅಲ್ಲಿ ಇನ್ನೊಂದಷ್ಟು ಇಯರಿಂಗ್ಸ್ ಏನಿದೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ನಾನು ವೇರ್ ಮಾಡಿರ್ತೀನಿ, ಅಬ್ಸರ್ವ್ ಮಾಡಿರ್ತೀರ, ಬಟ್ ನಾನಿಲ್ಲಿ ತೋರಿಸಿಲ್ಲ ಅಂತ ಅಂದರೆ ಈಗ ಸದ್ಯಕ್ಕೆ ಅದು ನನ್ನ ಹತ್ರ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ಪಾರ್ಟ್ 2 ಬೇಕಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ಒಂದು ಸಲ ನೀಟಾಗಿ ಡಿಸೈನ್ಸ್ನ ತೋರಿಸ್ತೀನಿ. ಸೊ ದಟ್ ನಿಮ್ಗೇನಾದರೂ ಪರ್ಟಿಕ್ಯುಲರ್ ಆಗಿ ಯಾವ ಥರನಾದರೂ ಇಷ್ಟ ಆಗಿ ನೀವು ಮಾಡಿಸ್ಕೊಬೇಕು ಅಂತಂದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಆ ಥರ ಮಾಡಿಸ್ಕೋಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಲಾಂಗ್ ಹಾರನ ಸೇಮ್ ಡಿಸೈನ್ನ ಮಾಡಿಸ್ಕೊಂಡು ನಂಗೆ ಇನ್ಸ್ಟಾದಲ್ಲಿ DM ಮಾಡಿದರು, ರಮ್ಯಾ ಸೇಮ್ ನಿಮ್ಮ ಥರನೇ ಮಾಡಿಸ್ಕೊಬೇಕು ಅಂತ ಮಾಡಿಸ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಆ ಥರ ನೋಡಿದ್ರೆ ದೀಪಕ್ ಅಣ್ಣನೂ ಹೇಳ್ತಾ ಇರ್ತಾರೆ, ಸೇಮ್ ನೀವು ಯಾವ ಡಿಸೈನ್ ಹಾಕಿದ್ರೆ ಅದನ್ನೇ ಆರ್ಡ್ರ್ ಕೊಟ್ಬಿಟ್ಟೋದ್ರು ಹಂಗೆ ಹಿಂಗೆ ಅಂತ. ಸೊ ಒಂದಷ್ಟು ಜನಕ್ಕೆ ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ಡಿಸೈನ್ಸ್ನ ನಿಮಗೆ ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಸೊ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಫ್ರಂಟ್ ಕ್ಯಾಮಲ್ಲಿ ಅಷ್ಟೊಂದು ನೀಟಾಗಿ ಗೊತ್ತಾಗಿರಲ್ಲ ಅಂತ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಮತ್ತೆ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇದರಲ್ಲಿ ಮತ್ತೆ ತೋರಿಸ್ಬೇಕು ಅನ್ನೋದೇನಿಲ್ಲ. ಕೆಲವರು ನನಗೆ ಹೇಳ್ತಾ ಇರ್ತೀರ, ನಮಗೆ ನೀಟಾಗಿ ಕಾಣ್ತಿಲ್ಲ ಡಿಸೈನು, ಸೊ ನೀಟಾಗಿ ತೋರಿಸಿ ರಮ್ಯಾ ಅಂತ. ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಡಿಸೈನ್ಸ್ ಎಲ್ಲ ನೀವು ನೀಟಾಗಿ ನೋಡ್ಕೊಬೋದು. ಮುತ್ತಿನೊಲೆ ಮುತ್ತಿನ ಜುಮ್ಕಿದು ಕಾಮನ್ ಆಗಿ ಗೊತ್ತಿರುತ್ತೆ ನಿಮಗೆ, ಆಲ್ಮೋಸ್ಟ್ ಅದೆಲ್ಲ ಒಂದೇ ಥರ ಇರುತ್ತೆ. ಆ್ಯಂಡ್ ಇದು ಸ್ಟಡ್ಸ್ ತುಂಬ ಸಿಂಪಲಾಗಿ ಪುಟ್ಟದಾಗಿ ಕ್ಯೂಟಾಗಿದೆ, ಹಾಕೊಂಡಾಗಲೂ ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ಇದು ನನ್ನ ಮೋಸ್ಟ್ ಫೇವ್ರೇಟ್ ಡೈಲಿ ವೇರ್ ಇಯರಿಂಗಲ್ಲಿ ನನಗೆ ಇದು ಸಖತ್ತು ಇಷ್ಟ ಆಗುವಂಥದ್ದು. ಆ್ಯಂಡ್ ನಿಮಗೂ ಇದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಕ್ಯೂಟಾಗಿದೆ ಇದಂತೂ ತುಂಬ ಸಲ ನೋಡಿರ್ತೀರ ನೀವು. ಡಿಸೈನ್ನ ಪರ್ಟಿಕ್ಯುಲರಾಗಿ ಕೇಳಿ ಕೆಲವರು ವಾಟ್ಸಪ್ ಮಾಡಿಸ್ಕೊಂಡಿದ್ರು, ಮೇಲ್ ಮಾಡಿಸ್ಕೊಂಡಿದ್ರು, ಅದೆಲ್ಲ ನೆನಪಾಗ್ತಿದೆ ನನಗೆ ಈ ಇಯರಿಂಗ್ನ. ಆ್ಯಂಡ್ ಇದು ಕಾಮನ್ ಆಗಿ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಜುಮ್ಕಾ ಡಿಸೈನ್ ಇದು ಕೆಲವ್ರಿಗೆ ಇಷ್ಟ ಆಗಿದೆ, ಕಮೆಂಟಲ್ಲೆಲ್ಲ ತಿಳಿಸ್ತಾ ಇದ್ರಿ. ಸೊ ಈ ಡಿಸೈನು ಕೂಡ ನೀವು ನೋಡ್ಬೋದು. ರೀಸೆಂಟಾಗಿ ಕೊಡಿಸಿರೋವಂಥ ಜುಮ್ಕಾ ಡಿಸೈನ್ ಎಲ್ಲವನ್ನು ಕೂಡ ಬ್ಯಾಕ್ ಕ್ಯಾಮಲ್ಲೇ ನಾನು ತೋರಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಆ್ಯಂಡ್
ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಇನ್ಯಾವ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.